ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ 25ನೇ ತಾರೀಕು ಫೆಬ್ರವರಿ 25, 2024ರಂದು ಒಂದು ಸಿವಿಲ್ ಪೊಲೀಸ್ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ಸುಮಾರು 15 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಸೊ ಈ ಆಲ್ಮೋಸ್ಟ್ ಆಲ್ ಇಲ್ಲಿ ಕೇಳಿರೋ ಪ್ರಶ್ನೆಗಳು ಹಿಂದೆ ನಡೆದಂಥ ಈ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ, ಇನ್ನು PSI ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗಿರೋ ಪ್ರಶ್ನೆಗಳೇ ಇರೋದ್ರಿಂದ ಕೆಲವೊಂದು ಭಾಳ ಈಸಿ ಕ್ವಶನ್ಸ್ ಕೇಳಿದ್ದಾನೆ. ಕೆಲವೊಂದು ಪ್ರಶ್ನೆಗಳು ಮಾತ್ರ, ಒಂದು 2-3 ಪ್ರಶ್ನೆಗಳು ಮಾತ್ರ ಅಪ್ಲೈಡ್ ಕ್ವಶನ್ಸ್ ಇದ್ದಾವೆ. ಸೊ ಈ ಪ್ರಶ್ನೆಗಳು ಯಾವ ರೀತಿ ಇದ್ವು, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೂ ಕೂಡ ಇವು ತುಂಬ ಹೆಲ್ಪ್ ಆಗೋದ್ರಿಂದ ಆ ಪ್ರಶ್ನೆಗಳ ಬಿಡಿಸೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಟೋಟಲಿ 40 ಮಾರ್ಕ್ಸ್ಗೆ ಮ್ಯಾಥ್ಸ್ ಇರುತ್ತೆ. ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ತಕ್ಕಂಥ ಒಂದು ಕೋರ್ಸು, ಆನ್ಲೈನ್ ಕೋರ್ಸು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಮೂಲಕ ನಿಮ್ಮ ಮೊಬೈಲಲ್ಲೇ ಸಿಗ್ತಾ ಇದೆ ಈ ಕೋರ್ಸು. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗವನ್ನು ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಪಡ್ಕೋಬಹುದು ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಒಂದು ನಂಬರ್ ಸೀರೀಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸರಣಿ ಪೂರ್ಣಗೊಳಿಸುವಿಕೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಕ್ವಶನ್ ಕೇಳಿದ್ದಾನೆ. ಕೊಟ್ಟಿರೋ ನಂಬರ್ ಸೀರೀಸ್ ನೋಡ್ರಿ, 31, 29, 24, 22, 17. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂದರೆ, ಈ ಕೊಟ್ಟಿರೋ ನಂಬರ್ ಸೀರೀಸು ಡಿಸೆಂಡಿಂಗ್ ಆರ್ಡ್ರಲ್ಲಿದೆ, ಇಳಿಕೆ ಕ್ರಮದಲ್ಲಿ ಕೊಟ್ಟಿದ್ದಾನೆ ಅಂದರೆ. ಸೊ ಈ ನಂಬರ್ ಸೀರೀಸು ಡಿಸೆಂಡಿಂಗ್ ಆರ್ಡ್ರಲ್ಲಿ ಇದ್ದಾಗ ನಾವು ಸಬ್ಟ್ರಾಕ್ಷನ್ ಅಥವಾ ವ್ಯವಕಲನ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಆ ಸಬ್ಟ್ರಾಕ್ಷನ್ ರೂಲ್ ಯೂಸ್ ಮಾಡ್ಕೊಂತ ಬಂದರೆ 31 ಇರೋ ನಂಬರು ನೆಕ್ಸ್ಟು 29 ಕೊಟ್ಟಿದ್ದಾನೆ ಅಂದರೆ 31ರಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದರೆ 29 ಬರುತ್ತೆ ಅಂದರೆ 2ನ್ನು ಮೈನಸ್ ಮಾಡಬೇಕು. ಅಥವಾ ಈ 31ನಲ್ಲಿ 29 ಮೈನಸ್ ಮಾಡಿರಿ, ಇಲ್ಲಿ 2 ಸಿಗುತ್ತೆ. ಈ 29 ಇರೋ ನಂಬರು 24 ಆಗಿದೆ ಅಂದರೆ -5 ಮಾಡಿದಾಗ 24 ಬರುತ್ತೆ. ಈ 24 ಇರೋ ಸಂಖ್ಯೆ 22 ಆಗಿದೆ ಅಂದರೆ ಇಲ್ಲೂ -2 ಮಾಡಿದಾಗ 22 ಬರುತ್ತೆ. ಸೊ ಈ 22 ಇರೋ ನಂಬರು 17 ಆಗಿದೆ ಅಂದರೆ 22ರಲ್ಲಿ 5ನ್ನು ಮೈನಸ್ ಮಾಡಿದಾಗ 17 ಬರ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಬರೋ ಸಂಖ್ಯೆ ಯಾವುದು ಅಂತ ನೀವು ಕಂಡುಹಿಡಿಯೋದಾದರೆ ವೆರಿ ಸಿಂಪಲ್. ಇಲ್ಲಿ ಕೆಳಗೆ ಬಂದಿರೋ ನಂಬರ್ಸು ಯಾವ ಪ್ಯಾಟ್ರನ್ನಲ್ಲಿದ್ದಾವೆ ನೋಡ್ರಿ. -2 -5 ಆಯಿತು, ಮತ್ತು -2 -5 ಇದೆ. -2 -5 -2 -5 ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ತಾ ಹೋಗಿದೆ ಅಂದರೆ ಈ -5 ಆದಮೇಲೆ ಮತ್ತೆ -2 ಬರುತ್ತೆ. 17 -2 ಅಂದರೆ ಆ ನೆಕ್ಸ್ಟ್ ಪ್ಲೇಸಲ್ಲಿ ಬರೋ ಸಂಖ್ಯೆ 15 ಆಗಿರುತ್ತೆ. 15 ಇಲ್ಲಿ ಮೊದಲನೇ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ. ಟುಡೇ ಈಸ್ ಮಂಡೇ, ವಿಚ್ ಡೇ ಕಮ್ಸ್ ಆಫ್ಟರ್ 61 ಡೇಸ್. ಇಂದು ಸೋಮವಾರ ಆಗಿದ್ದರೆ ಇಲ್ಲಿಂದ 61 ದಿನಗಳ ನಂತರ ಯಾವ ವಾರ ಬರುತ್ತೆ ಅಂತ ವೆರಿ ಸಿಂಪಲ್ ಕ್ವಶನ್ನು. ಕ್ಯಾಲೆಂಡರ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳಿದರೆ, ಸೊ ಈ 61ನ್ನು ನಾವು 7ರಿಂದ ಡಿವೈಡ್ ಮಾಡಿದರೆ 7 8 56 ಕ್ಯಾನ್ಸಲ್ ಆಗಿ, ಯಾಕೆ 7ರಿಂದ ಡಿವೈಡ್ ಮಾಡ್ಬೇಕಂದ್ರೆ ಒಂದು ವಾರಕ್ಕೆ 7 ದಿನಗಳು, ಅವೇ 7 ದಿನಗಳಾದಮೇಲೆ ರಿಪೀಟ್ ಅವೇ ದಿನಗಳ ಹೆಸರುಗಳೇ ಬರೋದ್ರಿಂದ 7ಇಂದ ಡಿವೈಡ್ ಮಾಡಬೇಕು. 7 8 56. 61ರಲ್ಲಿ 56ನ್ನು ಮೈನಸ್ ಮಾಡಿದಾಗ ಶೇಷ 5 ಬರುತ್ತೆ. ಶೇಷ ಎಷ್ಟು ಬಂದಿದೆ ಇದು ಇಂಪಾರ್ಟೆಂಟು, ನಮಗೇನು ಕೋಶಂಟ್ ಏನು ಅವಶ್ಯಕತೆ ಇಲ್ಲ. ಪ್ರಶ್ನೆಯಲ್ಲಿ ಇಂದು ಸೋಮವಾರ ಅಂತ ಕೊಟ್ಟಿದ್ದಾನೆ ಅಂದರೆ ಸೋಮವಾರದಿಂದ ಮುಂದಕ್ಕೆ +5 ಡೇಸ್ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಸೋಮವಾರ ಆದಮೇಲೆ ಒಂದಿನ ಮುಂದಕ್ಕೆ ಹೋದ್ರೆ ಮಂಗಳವಾರ, 2ನೇ ದಿನಕ್ಕೆ ಬುಧವಾರ, 3ನೇ ದಿನಕ್ಕೆ ಗುರುವಾರ, 4ನೇ ದಿನಕ್ಕೆ ಶುಕ್ರವಾರ, 5ನೇ ದಿನಕ್ಕೆ ಯಾವ ವಾರ ಬರುತ್ತೆ, ಶನಿವಾರ ಬರುತ್ತೆ. ಸೋಮವಾರದಿಂದ ಮುಂದಕ್ಕೆ 5 ಡೇಸ್ ಕೌಂಟ್ ಮಾಡಿದ್ವಿ ಅಂದರೆ ಆ ದಿನ ಶನಿವಾರ ಆಗಿರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ? ಸೊ ಇದು PC ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳು. ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಯಾರು ಮಿಸ್ ಮಾಡ್ದಂಗೆ ಈ ಮೆಂಟಲ್ ಎಬಿಲಿಟಿ ಎಲ್ಲ ವೀಡಿಯೋಸ್ ನೋಡಿದ್ದೀರಲ್ಲ, ಇವೆಲ್ಲ ಪ್ರಶ್ನೆಗಳು ಆ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಕ್ಕಂಥ ಪ್ರಶ್ನೆಗಳೇ. ಮೋಸ್ಟ್ ಪ್ರಾಬಬ್ಲಿ ರಿಪೀಟೆಡ್ ಕ್ವಶನ್ಸು ಅಥವಾ ಇದೇ ಥರ ಪ್ರಶ್ನೆಗಳು, ಸಂಖ್ಯೆ ಮಾತ್ರ ಚೇಂಜ್ ಇರೋ ಚಾನ್ಸಸ್ ಇದೆ. ನೀವು ಒಂದ್ಸಲ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ ಅಂತಿದೆ. ಒಬ್ಬ ಹಣ್ಣು ವ್ಯಾಪಾರಿ ಹತ್ರ ಕೆಲವು ಸೇಬುಗಳಿದಾವೆ, ಎಷ್ಟಿದಾವೆ ಗೊತ್ತಿಲ್ಲ. ಅವನು 40% ಸೇಬುಗಳನ್ನು ಮಾರುತ್ತಾನೆ ಅಂತಿದೆ. ಅವನ ಬಳಿ ಇರ್ತಕ್ಕಂಥ ಸೇಬುಗಳಲ್ಲಿ 40%ನ ಮಾರಾಟ ಮಾಡಿದ್ದಾನೆ.
ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ ಅಂತಿದೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಅವನು ಮಾರಾಟ ಮಾಡಿರೋದು, ಸೇಲ್ ಮಾಡಿರೋದು ಎಷ್ಟು ಅಂದರೆ 40% ಸೇಬುಗಳನ್ನು ಮಾರಾಟ ಮಾಡಿದ್ದಾನೆ ಅಂದರೆ, ಸೊ ಇನ್ನು ರಿಮೈನಿಂಗ್ ಉಳಿದಿರೋ ಎಷ್ಟು ಪರ್ಸೆಂಟ್ ರಿಮೈನಿಂಗ್ ಇದೆ ಅಂದರೆ 60% ಸೇಬುಗಳು ಉಳ್ಕೊಂಡಿದ್ದಾವೆ ಅವನ ಹತ್ರ. ಸೊ 60%ಗೆ ಉಳಿದಿರೋ ಸೇಬುಗಳು 420 ಅಂತ. ವೆರಿ ಸಿಂಪಲ್ ನೋಡ್ರಿ. 60%ಗೆ 420 ಸೇಬುಗಳಾದರೆ ಆ ಮೂಲತಃ ಅವನ ಬಳಿ ಇರುವ ಸೇಬುಗಳು ಎಷ್ಟು ಅಂದರೆ, ಮೊದಲಿಗೆ ಅವನ ಹತ್ರ ಎಷ್ಟು ಸೇಬುಗಳಿದ್ವು ಅಂದರೆ 100% ಮಾಡ್ಕೊಂಡ್ರೆ ಮೊದಲು ಅವನ ಬಳಿ ಇರ್ತಕ್ಕಂಥ ಸೇಬುಗಳ ಸಂಖ್ಯೆ ಸಿಗುತ್ತೆ. ವೆರಿ ಸಿಂಪಲ್. 61 67 420 ಕ್ಯಾನ್ಸಲ್ ಆಗುತ್ತೆ. ಅಥವಾ 0 ಕ್ಯಾನ್ಸಲ್ ಮಾಡಿರಿ, 6 7 42 ಕ್ಯಾನ್ಸಲ್ ಆಗುತ್ತೆ. 100 × 7 ಮಲ್ಟಿಪ್ಲೈ ಮಾಡಿರಿ, 700 ಬರುತ್ತಲ್ಲ. ಮೂಲತಃ ಅವನ ಬಳಿ ಇದ್ದ ಸೇಬುಗಳ ಸಂಖ್ಯೆ 700 ಆಗುತ್ತೆ. 700 ನೋಡ್ರಿ, ಇಲ್ಲಿ ಲಾಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ ಅಂತ. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ ಅಂತ. ಇಲ್ಲಿ ಗುಂಪಿಗೆ ಸೇರದೇ ಇರೋ ಪದ ಯಾವುದು ಅಂತ ಕೇಳಿದ್ದಾನೆ. 4 ಆಪ್ಷನ್ಸಲ್ಲಿ ವಿಚ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್ ಅಂತ ಕೇಳಿರ್ತಾನೆ. ಯಾವುದು ಗುಂಪಿಗೆ ಸೇರಿಲ್ಲ ಅಂದರೆ ನೋಡ್ರಿ, ಈ ಇಂಚ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಯಾರ್ಡ್. 1 ಯಾರ್ಡ್ ಅಂದರೆ 3 ಫೀಟ್ ಅಂತ ಕರಿತೀವಿ. ಅಡಿ ಲೆಕ್ಕ 3 ಅಡಿಗೆ 1 ಯಾರ್ಡ್ ಅಂತ ಕರಿತೀವಿ. ಸೊ ಮಾರು ಅಥವಾ ಅಂಗಳ ಅಂತ ಕರೀತಾರೆ ಕನ್ನಡದಲ್ಲಿ. ಇಂಚು, ಸೆಂಟಿಮೀಟ್ರು, ಈ ಯಾರ್ಡ್ ಅಂತಕ್ಕಂಥವು ಉದ್ದವನ್ನು ಅಳತೆ ಮಾಡ್ತಕ್ಕಂಥ ಏಕಮಾನಗಳು ಅಥವಾ ದೂರವನ್ನು ಅಳತೆ ಮಾಡುವ ಏಕಮಾನಗಳು, ದೂರದ ಏಕಮಾನಗಳಾಗಿರೋದ್ರಿಂದ ಸೊ ಯೂನಿಟ್ಸ್ ಆಫ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ದೂರದ ಏಕಮಾನಗಳು, ಯೂನಿಟ್ಸ್ ಆಫ್ ಡಿಸ್ಟೆನ್ಸ್ ಅಂದರೆ ದೂರವನ್ನು ಇಂಚಸ್ಸಲ್ಲಿ ಹೇಳ್ಬೋದು ಅಥವಾ ಸೆಂಟಿಮೀಟ್ರಲ್ಲಿ ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡ್ಬೋದು, ಗಡಿ ಲೆಕ್ಕದಲ್ಲಿ ಅಥವಾ ಯಾರ್ಡ್ ಲೆಕ್ಕದಲ್ಲಿ ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡ್ಬೋದು. ಬಟ್ ಇದು ಔನ್ಸ್ ಅನ್ನೋದು ತೂಕದ ಏಕಮಾನ ಅಂತ ಕರಿತೀವಿ, ತೂಕದ ಏಕಮಾನ. ಸೊ ಇದಕ್ಕೆ ಯೂನಿಟ್ ಆಫ್ ವೆಯ್ಟ್ ಅಂತ ಕರಿತೀವಿ. 1 ಔನ್ಸ್ ಅಂದರೆ ಎಷ್ಟಂದರೆ 28.34 ಗ್ರಾಮ್ಸ್, ಅಪ್ರಾಕ್ಸಿಮೇಟ್ಲಿ 28.34 ಗ್ರಾಮ್ಸ್, ಸರಿ ಸುಮಾರು 28.34 ಗ್ರಾಮ್ಸ್ಗೆ 1 ಔನ್ಸ್ ಅಂತ ಕರಿತೀವಿ. ಅದು ತೂಕವನ್ನು ಅಳತೆ ಮಾಡುವ ಏಕಮಾನ, ತೂಕದ ಏಕಮಾನ ಆಗಿರೋದ್ರಿಂದ ಸೊ ಈ 3 ದೂರದ ಏಕಮಾನಗಳು, ಇದು ತೂಕದ ಏಕಮಾನ ಆಗಿರೋದ್ರಿಂದ ಸೊ ಈ ಪ್ರಶ್ನೆಗೆ ಗುಂಪಿಂದ ಹೊರ ತೆಗೆದು ಆಪ್ಷನ್ ಬಿ ಔನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. 5ನೇದು. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆ ಪರಸ್ಪರ 60 ಪಟ್ಟು ಸಮಾನ, ಧನಾತ್ಮಕ 60 ಪಟ್ಟು ಹೆಚ್ಚಾಗುತ್ತೆ, 60 ಪಟ್ಟು ಸಮಾನ. ಹಾಗಾದರೆ ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತಿದೆ. ಸೊ ಬಟ್ ಇಲ್ಲಿ ಕನ್ನಡದಲ್ಲಿ ಕ್ವಶನಲ್ಲಿ ಮಿಸ್ಟೇಕ್ ಆಗಿದೆ. ಕನ್ನಡದಲ್ಲಿ ಕ್ವಶನ್ನು ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಇದೆ. ಬಟ್ ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ. ಫೈಂಡ್ ಎ ಪಾಸಿಟಿವ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 17 ಈಸ್ ಈಕ್ವಲ್ ಟು 60 ಟೈಮ್ಸ್ ರೆಸಿಪ್ರೋಕಲ್ ಆಫ್ ದ ನಂಬರ್ ಅಂತ ಇದೆ. ಸೊ ಇಲ್ಲಿ ರೆಸಿಪ್ರೋಕಲ್ ಅಂತ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ವ್ಯುತ್ಕ್ರಮ ಅಂತ. ನೋಡ್ರಿ, ಆ ಸಂಖ್ಯೆಯ ಪರಸ್ಪರ 60 ಪಟ್ಟು ವ್ಯುತ್ಕ್ರಮಕ್ಕೆ ಸಮವಾಗಿರ್ಬೇಕು ಅಂತ ಇರಬೇಕಾಗಿತ್ತು. ಸೊ ಬಟ್ ಅಲ್ಲಿ ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ, ಕನ್ನಡದಲ್ಲಿ ಮಿಸ್ ಆಗಿದೆ ವರ್ಡು. ಎಕ್ಸಾಮ್ ರೂಲ್ ಏನು ಹೇಳ್ತಾರೆ, ಕನ್ನಡದಲ್ಲಿ ಪ್ರಶ್ನೆ ಮಿಸ್ಟೇಕ್ ಆಗಿದ್ದರೆ, ಇನ್ಕಂಪ್ಲೀಟ್ ಇದ್ದರೆ ಅದನ್ನು ಇನ್ನೊಂದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಓದ್ಕೊಂಡು ಇಂಗ್ಲೀಷಲ್ಲಿ ಪ್ರಶ್ನೆ ಸರಿಯಾಗಿದ್ದರೆ ಅದೇ ಸರಿ ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗೆ ಇದಕ್ಕೇನು ಗ್ರೇಸ್ ಮಾರ್ಕ್ಸ್ ಕೊಡಲ್ಲ, ಇಂಗ್ಲೀಷಲ್ಲಿ ಕ್ವಶನ್ ಕರೆಕ್ಟ್ ಇದೆ. ಸೊ ನೋಡ್ರಿ, ಒಂದು ಸಂಖ್ಯೆ ಅದರ 17 ಪಟ್ಟು ಹೆಚ್ಚಿಸಿದಾಗ ಅಂದರೆ ಇದು ಆಪ್ಷನ್ ಥ್ರೂ ಸಾಲ್ವ್ ಮಾಡೋದು ಭಾಳ ಈಸಿ. 3 ಅನ್ನೋದು ಒಂದು ಸಂಖ್ಯೆ ಅಂತ ತಗೊಳ್ಳೋಣ. 3 ಅನ್ನೋದು ಒಂದು ಸಂಖ್ಯೆ ತಗೊಳ್ಳೋಣ. ಇದಕ್ಕೆ 17ರಿಂದ ಹೆಚ್ಚಿಸಿದಾಗ ಅಂತ ಕೊಟ್ಟಿರೋದ್ರಿಂದ 3ಕ್ಕೆ 17ನ್ನ ಕೂಡಿದಾಗ ಅಂದರೆ ಎಷ್ಟು ಬರುತ್ತೆ? 20 ಬರುತ್ತೆ. ನೋಡ್ರಿ, ಒಂದು ಸಂಖ್ಯೆ ಅನ್ನೋದ್ರೆ 3 ಅಂತ ತಗೊಂಡು ಇದನ್ನ 17ರಿಂದ ಹೆಚ್ಚಿಸಿದಾಗ ಅಂದರೆ ಇದಕ್ಕೆ 17ನ್ನ ಕೂಡಿದಾಗ 20 ಬರುತ್ತೆ. ಸೊ ನೋಡ್ರಿ, ಹೆಚ್ಚಿಸಿದಾಗ ಆ ಸಂಖ್ಯೆ ಇದೆಯಲ್ಲ ಪರಸ್ಪರ 60 ಪಟ್ಟು ವ್ಯುತ್ಕ್ರಮಕ್ಕೆ ಸಮ ಅಂದರೆ ನೋಡ್ರಿ 60 ಪಟ್ಟು ವ್ಯುತ್ಕ್ರಮಕ್ಕೆ ಸಮ ಅಂದರೆ ಈ 3 ಬರ್ಕೊಂಡು. ಸೊ ನೋಡ್ರಿ, ಇದರ ವ್ಯುತ್ಕ್ರಮ ಅಂದರೆ 1/3 ಅಂತ ಬರೀಬೇಕು. ಇಂಗ್ಲೀಷಲ್ಲಿ ರೆಸಿಪ್ರೋಕಲ್ 3 ಅನ್ನೋದು ಒಂದು ಸಂಖ್ಯೆ, ಇದರ ವ್ಯುತ್ಕ್ರಮ ರೂಪ ಅಂದರೆ 1/3 ಆಗುತ್ತೆ. ಇದರ 60 ಪಟ್ಟು ಅಂದರೆ ಇಂಟು 60, 17ರಿಂದ ಹೆಚ್ಚಿಸಿದಾಗ ಅಂದರೆ ಪ್ಲಸ್, 60 ಪಟ್ಟು ಅಂದರೆ ಇಂಟು ಅಂತ.
ಸೊ ಇದರ ರೆಸಿಪ್ರೋಕಲ್ 1/3 ಇದರ 60 ಪಟ್ಟಿಗೆ ಸಮ ಅಂದರೆ 3 1 3 2 6 0 ಪಕ್ಕ ಬರುತ್ತೆ. 1 × 20 ಅಂದರೆ 20 ಬರುತ್ತೆ ನೋಡ್ರಿ. ಆ ಸಂಖ್ಯೆಗೆ 17ರಿಂದ ಹೆಚ್ಚಿಸಿದಾಗ ಬರೋ ಸಂಖ್ಯೆ ಅದರ ವ್ಯುತ್ಕ್ರಮದ 60 ಪಟ್ಟಿಗೆ ಸಮ ಇದೆ ಅಂದರೆ ಇವೆರಡು ಸಮ ಬರಬೇಕು. ಕರೆಕ್ಟಾಗಿ ಸಮ ಬಂದಿರೋದ್ರಿಂದ ಆ ಸಂಖ್ಯೆ ಯಾವುದು ಅಂದರೆ ಆ ಧನಾತ್ಮಕ ಸಂಖ್ಯೆ 3 ಅನ್ನೋದೇ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ಸ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನು ವರ್ಬಲ್ ಮೆಥಡಲ್ಲೂ ಮಾಡ್ಬೋದು, ಬಟ್ ಇದೇ ಬೆಸ್ಟ್ ಸೊಲ್ಯೂಷನ್, ಈಸಿ ಇದೆ ಅದು. ನೆಕ್ಸ್ಟ್ ಇದು ಕೂಡ ಒಂದು ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ನೇ ಇದು, ಸರಾಸರಿ ಸಂಬಂಧಪಟ್ಟಿದ್ದು. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050, ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6250, ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200 ಆಗಾದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕ್ವಶನ್ ಕೇಳಿದ್ದೇನೆ. ಸೊ ಇದು ಸರಾಸರಿ ಸಂಬಂಧಪಟ್ಟಂಥ ಸಿಂಪಲ್ ಕ್ವಶನ್ ನೋಡ್ರಿ. ಪಿ ಮತ್ತು ಕ್ಯೂಗಳ ಮಂತ್ಲಿ ಸ್ಯಾಲ್ರೀಸ್ನ ಕೂಡಿ /2 ಮಾಡಿದಾಗ ಸರಾಸರಿ ಆದಾಯ 5050 ಬಂದಿದೆ. ಪಿನ ಆದಾಯ ಕ್ಯೂನ ಆದಾಯನ ಅಡಿಷನ್ ಮಾಡಿ 2 ಇಂದ ಡಿವೈಡ್ ಮಾಡಿದಾಗ ಅವರಿಬ್ಬರದ್ದು ಅವರೇಜ್ ಸ್ಯಾಲ್ರಿ 5050 ಬಂದಿದೆ ಅಂದರೆ ನೀವು ಈ 5050ನ್ನು ಇಂಟು 2 ಮಾಡಿರಿ ಎಷ್ಟು ಬರುತ್ತೆ ಅಂದರೆ 10100 ಬರುತ್ತೆ. 10,100 ಬರುತ್ತಲ್ಲ. ಈ 10,100 ಅನ್ನೋದು ಪಿ ಮತ್ತು ಕ್ಯೂಗಳ ಟೋಟಲ್ ಸ್ಯಾಲ್ರಿ ಆಗುತ್ತೆ. ಪಿನ ಸ್ಯಾಲ್ರಿ ಕ್ಯೂನ ಸ್ಯಾಲ್ರಿನ ಅಡಿಷನ್ ಮಾಡಿದಾಗ 10,100 ಆಗುತ್ತೆ ಅಂತ. ಅದೇ ರೀತಿ ಕ್ಯೂ ಮತ್ತು ಆರ್ಗಳ ಸರಾಸರಿ ಮಾಸಿಕ ಆದಾಯ 6250 ಇದೆ ಅಂದರೆ ಆ ಕ್ಯೂನ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ ಅಂದರೆ ಕ್ಯೂನ ಸ್ಯಾಲ್ರಿ ಆರ್ನ ಸ್ಯಾಲ್ರಿ ಕೂಡಿ /2 ಮಾಡಿದಾಗ 6250 ಬರುತ್ತೆ. ಅಂದರೆ ನೀವು 6250ನ್ನು ಇಂಟು 2 ಮಾಡಿರಿ ಎಷ್ಟು ಬರುತ್ತೆ ಅಂದರೆ 12500 ಬರುತ್ತೆ. 12500 ಅನ್ನೋದು ಕ್ಯೂ ಮತ್ತು ಆರ್ನ ಟೋಟಲ್ ಸ್ಯಾಲ್ರಿ ಆಗಿರುತ್ತೆ. ಅದೇ ರೀತಿ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200 ಇದೆಯಲ್ಲ. ಸೊ ಈ 5200 ಅವರೇಜ್ ಸ್ಯಾಲ್ರಿ ಕೊಟ್ಟಿರೋದ್ರಿಂದ 5200 ಇಲ್ಲಿ 2 ಜನ ಇರೋದ್ರಿಂದ ಇಂಟು 2 ಮಾಡ್ಕೊಂಡ್ರೆ 10400 ಅನ್ನೋದು ಅವರಿಬ್ಬರದ್ದು ಟೋಟಲ್ ಸ್ಯಾಲ್ರಿ ಆಗುತ್ತೆ ಪಿ ಮತ್ತು ಆರ್ದು. ಸೊ ನಾವಿಲ್ಲಿ ಏನು ಮಾಡೋಣ ಅಂದರೆ ಇವನ್ನ ಕೂಡ ಲೆಫ್ಟ್ ಸೈಡಲ್ಲಿ ಪಿ ಅನ್ನೋವು 2 ಇದ್ದಾವೆ, ಕ್ಯೂ ಅನ್ನೋವು 2 ಇದ್ದಾವೆ, ಆರ್ ಅನ್ನೋವು 2 ಇರೋದ್ರಿಂದ ಎಲ್ಲದರಲ್ಲೂ 2 ಕಾಮನ್ ತಕ್ಕೊಂಡು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ಬರ್ಕೊಳ್ಳೋಣ. 2 ಪಿ ಅನ್ನೋವು 2, ಕ್ಯೂ ಅನ್ನೋವು 2, ಆರ್ ಅನ್ನೋವು 2 ಇರೋದ್ರಿಂದ 2 ಕಾಮನ್ ತಕೊಂಡು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಕ್ವಲ್ ಟು ಸೊ ಈ 3 ಸಂಖ್ಯೆಗಳನ್ನು ಕೂಡ 22 ಪ್ಲಸ್ 10 32 ಎಲ್ಲ ಕೂಡಿದ್ರೆ ಟೋಟಲಿ 33,000 ಆಗುತ್ತೆ. 33,000 ಬರುತ್ತೆ. ಸೊ 2ರಿಂದ ಡಿವೈಡ್ ಮಾಡಿದರೆ 33,000ನ ಈ 2 ಈ ಕಡೆ ಹೋದರೆ /2 ಆಗುತ್ತೆ. 33,000ದಲ್ಲಿ ಅರ್ಧ ಅಂದರೆ 16,500 ರೂಪಾಯಿ ಆಗುತ್ತೆ. ಈ 16,500 ಅನ್ನೋದು ಪಿ ಕ್ಯೂ ಮತ್ತು ಆರ್ಗಳ ಟೋಟಲ್ ಸ್ಯಾಲ್ರಿ 16,500. ಆ 3 ಜನರ ಟೋಟಲ್ ಸ್ಯಾಲ್ರಿ 16,500. ನಮಗೆ ಬೇಕಾಗಿರೋದು ಪಿನ ಮಾಸಿಕ ಆದಾಯ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಬೇಕು ಅಂದರೆ ಈ ಪಿ ಪಕ್ಕದಲ್ಲಿರೋ ಕ್ಯೂ ಮತ್ತು ಆರ್ಗಳ ಮಂತ್ಲಿ ಟೋಟಲ್ ಸ್ಯಾಲ್ರಿ 12,500 ಇದರಲ್ಲಿ ಮೈನಸ್ ಮಾಡಿದ್ದೆ ಆದರೆ ನಮಗೆ ಉಳಿದದ್ದು ಈ ಪಿನ ಸಂಬಳ ಎಷ್ಟು ಅಂತ ಸಿಗುತ್ತೆ. 16,500ರಲ್ಲಿ 12,500 ಮೈನಸ್ ಮಾಡಿರಿ 4,000 ಅನ್ನೋದು ಪಿನ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ. 4,000 ಅನ್ನೋದು ಇಲ್ಲಿ ಆಪ್ಷನ್ ಬಿ ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದರಲ್ಲಿ ನೋಡ್ರಿ 7ನೇ ಪ್ರಶ್ನೆ. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ ಅಂತಿದೆ. ನೋಡ್ರಿ ಒಂದು ರೈಲು 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ ಅಂದರೆ 2 ಗಂಟೆ 45 ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ ಅಂತ. ವೆರಿ ಸಿಂಪಲ್. 1 ಗಂಟೆಗೆ 60 ಕಿಲೋಮೀಟರ್ ಆದರೆ 2 ಗಂಟೆಗೆ ಎಷ್ಟಾಗುತ್ತೆ? 120 ಕಿಲೋಮೀಟರ್ ಆಗುತ್ತೆ. ಹೌದಾ? ಸೊ ಹಾಗಾದರೆ ಈ 45 ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ ಅಂದರೆ 1 ಗಂಟೆಗೆ 60 ಕಿಲೋಮೀಟರ್ ಅಂದರೆ 1 ಗಂಟೆ ಅಂದರೆ 60 ನಿಮಿಷ. 60 ನಿಮಿಷಕ್ಕೆ 60 ಕಿಲೋಮೀಟರ್ ದೂರ ಹೋಗುತ್ತೆ ಅಂದಮೇಲೆ 45 ನಿಮಿಷಕ್ಕೆ 45 ಕಿಲೋಮೀಟರ್ ದೂರ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಈ 120 ಪ್ಲಸ್ 45ನ ಕೂಡ್ರಿ 165 ಕಿಲೋಮೀಟರ್ ದೂರ ಹೋಗುತ್ತೆ 2 ಗಂಟೆ 45 ನಿಮಿಷಕ್ಕೆ. 165 ಕಿಲೋಮೀಟರ್ ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡ್ಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ ಅಂತಿದೆ. ನೋಡ್ರಿ 6 ಗಂಟೆಗಳು
ಪ್ರತಿಯೊಂದು ನೋಡಿರಿ, ಮೊದಲನೇದು 2 ಸೆಕೆಂಡಿಗೆ ಒಂದ್ಸಲ, ಆಮೇಲೆ 4 ಸೆಕೆಂಡಿಗೆ ಒಂದ್ಸಲ, ಇನ್ನೊಂದು 6 ಸೆಕೆಂಡಿಗೆ ಒಂದ್ಸಲ, ಮತ್ತೊಂದು 8 ಸೆಕೆಂಡಿಗೆ ಒಂದ್ಸಲ, ಇನ್ನೊಂದು 10 ಸೆಕೆಂಡಿಗೆ ಒಂದ್ಸಲ, ಮತ್ತೊಂದು 12 ಸೆಕೆಂಡಿಗೆ ಒಂದ್ಸಲ ಶಬ್ದ ಮಾಡ್ತವೆ. ಅಂದ್ರೆ 30 ನಿಮಿಷದ ಅವಧಿಯಲ್ಲಿ ಒಟ್ಟಿಗೆ ಶಬ್ದ ಮಾಡೋದು ಎಷ್ಟು ಬಾರಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ನು LCM ಸಂಬಂಧಪಟ್ಟಿದೆ. ಲಾಸ್ ಸಹ ಕಂಡುಹಿಡ್ಕೊಂಡ್ರೆ ವೆರಿ ಸಿಂಪಲಾಗಿ ಆನ್ಸರ್ ಬರುತ್ತೆ ನೋಡ್ರಿ. ಒಂದು ಗಡಿಯಾರ 2 ಸೆಕೆಂಡು, ಮತ್ತೊಂದು ಗಡಿಯಾರ 4, ಇನ್ನೊಂದು 6, ಮತ್ತೊಂದು 8, ಮತ್ತೊಂದು 10, ಇನ್ನೊಂದು 12 ಸೆಕೆಂಡಿಗೆ ಒಂದ್ಸಲ ಗಂಟೆ ಬಾರಿಸ್ತವೆ. ಅಂದರೆ ಇವೆಲ್ಲ ಸಂಖ್ಯೆಗಳಿಗೆ LCM ಲಾಸ್ ಸಹ ಕಂಡುಹಿಡ್ಕೋಬೇಕು. ಇವೆಲ್ಲವೂ 2ರಿಂದ ಭಾಗಿಸ್ತವೆ. 2ರಿಂದ ಭಾಗಾಕಾರ ಮಾಡೋಣ. 2 1 2 2 4, 2 3 6, 2 4 8, 2 1 2 2 2 3 2 4 2 5 10, ಇದು 2 6 12 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು ಇವೆಲ್ಲವೂ ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆದರೂ ಪರವಾಗಿಲ್ಲ. ಕನಿಷ್ಠ 2 ಸಂಖ್ಯೆಗಳು ಒಂದೇ ನಂಬರಿಂದ ಡಿವೈಡ್ ಆದರೆ ಡಿವೈಡ್ ಮಾಡ್ಕೋಬೇಕು. ಸೊ 2ರಿಂದ ಡಿವೈಡ್ ಆಗ್ತವೆ. ಇದು 1 ಹಾಗೆ ಬರೆಯೋಣ, 2 1 2, ಈ 3 ಹಾಗೆ ಬರ್ಕೊಳ್ಳೋಣ, 2 2 4, ಈ 5 ಹಾಗೆ ಬರೆಯೋಣ, 2 3 6 ಕ್ಯಾನ್ಸಲ್ ಆಗುತ್ತೆ. ಮತ್ತು ಈ 3 3 3ರಿಂದ ಡಿವೈಡ್ ಆಗ್ತವೆ. ಸೊ ಈ 1 ಹಾಗೆ ಇರಲಿ, 1 ಹಾಗೆ ಇರಲಿ, ಇದು 3 1 3, 2 ಡಿವೈಡ್ ಆಗಲ್ಲ ಹಾಗೆ ಬರೀರಿ, ಆಮೇಲೆ 5 ಡಿವೈಡ್ ಆಗಲ್ಲ ಹಾಗೆ ಬರ್ಕೊಳ್ರಿ, 3 1 3. ಕನಿಷ್ಠ 2 ಸಂಖ್ಯೆಗಳಾದರೂ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ. ಇವೆಲ್ಲವೂ ಮೇಲಿಂದ ಕೆಳಗೆ ಗುಣಾಕಾರ ಮಾಡಿರಿ, ಲಾಸ್ ಸಹ ಸಿಗುತ್ತೆ. ಈ ಒಂದುಗಳ ಅವಶ್ಯಕತೆ ಇಲ್ಲ. 5 × 2 10, 10 × 3 30, 30 × 2 60, 60 × 2 ಅಂದರೆ 120 ಬರುತ್ತೆ. ಸೊ ಈ ಎಲ್ಲ ಸಂಖ್ಯೆಗಳ ಲಾಸ್ ಸಹ LCM 120 ಬರುತ್ತೆ. ಇವು ಸೆಕೆಂಡ್ಗಳು ಅಂತ ಕೊಟ್ಟಿರೋದ್ರಿಂದ 120 ಸೆಕೆಂಡ್ಸ್ ಅಂತ ಬರೀತೀನಿ. 120 ಸೆಕೆಂಡ್ ಅಂದರೆ ಅದು 2 ನಿಮಿಷಕ್ಕೆ ಸಮ ಅಂತ ಕರಿತೀವಿ. ಯಾಕಂದ್ರೆ 60 ಸೆಕೆಂಡಿಗೆ 1 ನಿಮಿಷ ಆದರೆ 120 ಸೆಕೆಂಡಿಗೆ 2 ನಿಮಿಷ ಆಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಈ 6 ಗಡಿಯಾರಗಳು ಏನಿದಾವಲ್ಲ, ಪ್ರತಿ 2 ನಿಮಿಷಕ್ಕೆ ಒಂದ್ಸಲ ಒಟ್ಟಿಗೆ ಗಂಟೆ ಬಾರಿಸ್ತವೆ. ಪ್ರತಿ 2 ನಿಮಿಷಕ್ಕೆ ಒಂದ್ಸಲ ಒಟ್ಟಿಗೆ ಗಂಟೆ ಬಾರಿಸ್ತವಂದ್ರೆ 30 ನಿಮಿಷಕ್ಕೆ ಎಷ್ಟು ಸಲ ಗಂಟೆ ಬಾರಿಸ್ತವಂತ ಕಂಡುಹಿಡಿಬೇಕಂದ್ರೆ ಈ 30ನ್ನ 2ರಿಂದ ಡಿವೈಡ್ ಮಾಡ್ಕೋಬೇಕು. 30ರ ಅರ್ಧ ಅಂದರೆ 15 ಸಲ, 15 ಟೈಮ್ಸ್ ಅಂತ ಕರಿತೀವಿ. ಈ 30 ನಿಮಿಷದ ಅವಧಿಯಲ್ಲಿ 15 ಬಾರಿ ಒಟ್ಟಿಗೆ ಗಂಟೆ ಬಾರಿಸ್ತವೆ. ಸೊ 15 ಬಾರಿ ಅಂದರೆ ಆಪ್ಷನ್ C ನಲ್ಲಿದೆ ನೋಡಿರಿ. ಇದೇ ಥರ ಕ್ವಶನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ವೀಡಿಯೋದಲ್ಲಿ ಮಾಡಿದ್ದೀವಿ. ಬಟ್ ನಾನು 30 ನಿಮಿಷದ ಮಾಡಿಸಿಲ್ಲ, 1 ಗಂಟೆ ಅವಧಿಯಲ್ಲಿ ಅಂತ ಮಾಡಿಸಿದ್ದೀವಿ. ಇಲ್ಲಿ ನಂಬರ್ಸ್ ಅಷ್ಟೇ ಚೇಂಜ್, ಸೇಮ್ ಪ್ರೊಸೀಜರ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು ಅಂತ ಪ್ರಶ್ನೆ ಕೇಳಿದ್ದೇನೆ. ನೋಡಿರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಏನಿದೆ ಅಂದರೆ ನೋಡಿರಿ, 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ 270 ಬಾಟಲಿಗಳನ್ನು ಉತ್ಪಾದಿಸಬಹುದು ಅಂತ ಇದೆ. ನೋಡಿರಿ, 6 ಯಂತ್ರಗಳು 1 ನಿಮಿಷಕ್ಕೆ 270 ಬಾಟಲಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಅಂತ. ಸೊ ಎಷ್ಟು ಬಾಟಲಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? 270 ಬಾಟಲಿಗಳನ್ನು 6 ಯಂತ್ರಗಳು 1 ನಿಮಿಷಕ್ಕೆ ಅಂತೇಳಿದ್ದೇನೆ. ಸೊ ಹಾಗಾದರೆ ಒಂದು ಯಂತ್ರ 1 ನಿಮಿಷಕ್ಕೆ ಎಷ್ಟು ಬಾಟಲಿಗಳನ್ನು ಉತ್ಪಾದನೆ ಮಾಡುತ್ತೆ ಅಂತ ಕಂಡುಹಿಡಿಬೇಕಂದ್ರೆ 6ರಿಂದ 270ನ್ನು ಡಿವೈಡ್ ಮಾಡಿರಿ. 6 4 24, 3 ಉಳಿಯುತ್ತೆ, 6 5 30 ಕ್ಯಾನ್ಸಲ್ ಆಗಿ. ಸೊ 1 ನಿಮಿಷಕ್ಕೆ ಒಂದು ಯಂತ್ರ 45 ಬಾಟಲಿಗಳನ್ನು ಉತ್ಪಾದನೆ ಮಾಡ್ತಾನೆ. 45 ಬಾಟಲ್ಸ್ ಅಂತ ಕರಿತೀವಿ. ನೋಡಿರಿ, ಒಂದು ಯಂತ್ರ 1 ನಿಮಿಷಕ್ಕೆ 45 ಬಾಟಲಿ ಉತ್ಪಾದನೆ ಮಾಡುತ್ತೆ ಅಂತ. ಸೊ ಹಾಗಾದ್ರೆ 10 ಯಂತ್ರಗಳು 1 ನಿಮಿಷಕ್ಕೆ ಎಷ್ಟು ಬಾಟಲಿ ಉತ್ಪಾದನೆ ಮಾಡ್ತವೆ ಅಂದ್ರೆ 45 × 10 ಅಂದರೆ 450 ಬಾಟಲ್ಸ್ ಆಗುತ್ತೆ. 450 ಬಾಟಲ್ಸ್. ಸೊ ಹಾಗಾದ್ರೆ 4 ನಿಮಿಷಕ್ಕಾದ್ರೆ ಎಷ್ಟು ಅಂದರೆ 450 × 4 ಮಲ್ಟಿಪ್ಲೈ ಮಾಡಿರಿ, 1800 ಬಾಟಲ್ಸ್ನ ಉತ್ಪಾದನೆ ಮಾಡ್ತವೆ ಅಂತ. 1800 ಅನ್ನೋದು ಇಲ್ಲಿ ಆಪ್ಷನ್ B ನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದಾದಮೇಲೆ ಮುಂದಿನ ಪ್ರಶ್ನೆ. ಚೌಕದ ಬದಿಯನ್ನು ಅಳೆಯುವಾಗ 2% ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದಲ್ಲಿ ಪ್ರದೇಶದಲ್ಲಿನ ದೋಷದ ಶೇಕಡವಾರು ಎಷ್ಟು ಅಂತ ಕೇಳಿದ್ದಾನೆ. ಸೊ ಒಂದು ಚೌಕದ ಪ್ರತಿ ಸೈಡನ್ನು ಅಳತೆ ಮಾಡೋಕ್ಕಾದ್ರೆ 2% ಎಕ್ಸ್ಟ್ರಾ ಅಳತೆ ಮಾಡ್ಕೊಂತ ಹೋಗ್ತಾರೆ. 2% ಎಕ್ಸ್ಟ್ರಾ ಅಳತೆ ಮಾಡ್ಕೊಂತ ಹೋದರೆ ಅವರ ಏರಿಯಾದಲ್ಲಿ ಎಷ್ಟು % ದೋಷ ಆಗುತ್ತೆ, ಎಷ್ಟು % ಹೆಚ್ಚಾಗುತ್ತೆ ಅಂತ ಕೇಳಿದ್ದಾನೆ.
ಸೊ ಈ ಥರ ಕ್ವಶನ್ನು ಕೂಡ ಭಾಳ ಸಲ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ನು. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಕಂಡೀಷನ್ ಇದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ XY/100 ಬರ್ಕೋಬೇಕು. ಸೊ ಇಲ್ಲಿ ಚೌಕ ಅಂದರೆ ಎಲ್ಲ ಬದಿಗಳ ಅಳತೆ ಸಮವಾಗಿರೋದ್ರಿಂದ ಇಲ್ಲಿ ಎಕ್ಸ್ ಇರತ್ರ ಈ 2% ಹಾಕ್ಕೋಬೇಕು, ವೈ ಇರತ್ರ ಅದೇ 2% ಹಾಕ್ಕೊಂಡು ಎಕ್ಸ್ ಅಂದರೆ 2, ವೈ ಅಂದರೆ 2 ಬರ್ಕೊಂಡು ಡಿವೈಡ್ ಬೈ ಕೆಳಗಡೆ 100 ಬರೀಬೇಕು. 2 + 2 ಎಷ್ಟು ಬರುತ್ತೆ? 4 ಬರುತ್ತೆ. 2 × 2 4 ಡಿವೈಡ್ ಬೈ 100. ಇದು 4 1 4 25 ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. ಇಲ್ಲಿ 4 1 4 2 × 2 ಡಿವೈಡ್ ಬೈ 100 ಬರುತ್ತೀನಿ. 1/25 ಅಂದರೆ ಎಷ್ಟು ಬರುತ್ತೆ ಅಂದರೆ 0.04 ಬರುತ್ತೆ. ಇವೆರಡೂ ಕೂಡಿದಾಗ 4.04% ಆಗುತ್ತೆ. 25ರಿಂದ 1 ಡಿವೈಡ್ ಮಾಡಿರಿ, 0.04 ಬರೋದ್ರಿಂದ ಆ್ಯಡ್ ಮಾಡಿರಿ, 4.04% ಏರಿಯಾ ಎಕ್ಸ್ಟ್ರಾ ಆಗುತ್ತೆ. ಆಪ್ಷನ್ ಡಿ ಸರಿ ಉತ್ತರ ಆಗುತ್ತೆ. ಸೊ ನೀವು ಬೇಕಾದ್ರೆ 25ರಿಂದ 1 ಕಿವಿ ಹಾಕೊಂಡು ಡಿವೈಡ್ ಮಾಡಿರಿ, 0.04 ಬರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಇದು ಕೂಡ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರೋ ಪ್ರಶ್ನೆ ಸಾಕಷ್ಟು ಸಲ. ಇದೇ ಕ್ವಶನ್ ಯಥಾವತ್ತಾಗಿ ಕೇಳಿದ್ದಾನೆ. ಏನಂದರೆ ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎನಿಂದ ಬಿಗೆ ಕಳಿಸಿದ್ದಾರೆ. 2 ಎಕ್ಸಾಮ್ ರೂಮ್ ಇದ್ದಾವೆ. ಆ ಎ ಕೊಠಡಿಯಿಂದ ಬಿಗೆ 10 ಸ್ಟೂಡೆಂಟ್ಸ್ನ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ 20 ವಿದ್ಯಾರ್ಥಿಗಳನ್ನು ಬಿನಿಂದ ಎಗೆ ಕಳಿಸಿದ್ದೇ ಆದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಇದು ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ನೋಡ್ರಿ, ವೆರಿ ಸಿಂಪಲ್ ಆಗಿ ಮಾಡಬೇಕು. ಅಂದರೆ ನೋಡ್ರಿ, ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎನಿಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿನಿಂದ ಎಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿ ಎಕ್ಸಾಮಲ್ಲಿ, UPSC ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ರಿಪೀಟೆಡ್ ಕ್ವಶನ್ನು. ಅದನ್ನು PC ಎಕ್ಸಾಮಲ್ಲೂ ಕೇಳಿದ್ದಾನೆ. ವೆರಿ ಸಿಂಪಲ್ ಆನ್ಸರ್ ಮಾಡ್ಬೇಕಂದ್ರೆ ಎ ಕೊಠಡಿಯಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಅಂತ ಕಂಡುಹಿಡಿಬೇಕಂದ್ರೆ ಇಲ್ಲಿ 10 ವಿದ್ಯಾರ್ಥಿಗಳನ್ನು ಎನಿಂದ ಬಿ ಕಳಿಸ್ತಾ ಇದ್ದಾನೆ. ಅಂದರೆ ಎರಡೂ ರೂಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ನ ಡಿಫ್ರೆನ್ಸ್ 20 ಜನ ಸ್ಟೂಡೆಂಟ್ಸ್ ಡಿಫ್ರೆನ್ಸ್ ಆಗುತ್ತೆ, 20 ಬರ್ಕೋಬೇಕು. ಅದೇ ಇಲ್ಲಿ 20 ವಿದ್ಯಾರ್ಥಿಗಳನ್ನ ಬಿನಿಂದ ಎಗೆ ಕಳಿಸಿದಾಗ ಅಲ್ಲಿ ಸ್ಟೂಡೆಂಟ್ಸ್ನ ಡಿಫ್ರೆನ್ಸ್ 20 20 40 ಸ್ಟೂಡೆಂಟ್ಸ್ ಡಿಫ್ರೆನ್ಸ್ ಆಗುತ್ತೆ. 40 ಬರ್ಕೊಂಡು ದ್ವಿಗುಣವಾಗುತ್ತದೆ ಅಂತ ಕೊಟ್ಟಾಗ ನೀವು ಇಂಟು 2 ಮಾಡ್ಕೊಳ್ರಿ. ಅದನ್ನ ದ್ವಿಗುಣ ಅಂದರೆ ಡಬಲ್ ಮಾಡ್ಕೊಳ್ರಿ. 20 ಹಾಗೆ ಬರ್ಕೊಳ್ರಿ, ಪ್ಲಸ್ 40 × 2 ಅಂದರೆ 80 ಆಗುತ್ತೆ. 80 + 20 ಕೂಡ್ರಿ, 100 ಜನ ಸ್ಟೂಡೆಂಟ್ಸು ಎ ಕ್ಲಾಸ್ ರೂಮಲ್ಲಿ ಇದ್ರು ಅಂತ. ಸೊ ಇನ್ನೊಂದ್ಸಲ ಹೇಳ್ಕೊಡ್ತೇನೆ. ಎನಲ್ಲಿರೋ ವಿದ್ಯಾರ್ಥಿಗಳನ್ನು ಬಿಗೆ 10 ಜನ ಕಳಿಸಿದ್ರು ಅಂದರೆ ಎರಡೂ ಕ್ಲಾಸ್ ರೂಮಲ್ಲಿ ನಮ್ಮ ಸ್ಟೂಡೆಂಟ್ಸ್ ನಂಬರ್ ಡಿಫ್ರೆನ್ಸು 10 ಆಗುತ್ತೆ. 10 ಬರ್ಕೋಬೇಕು. 20 ವಿದ್ಯಾರ್ಥಿಗಳನ್ನು ಬಿನಿಂದ ಎ ಕಳಿಸಿದಾಗ ಅಲ್ಲಿ ಸ್ಟೂಡೆಂಟ್ಸ್ನ ಡಿಫ್ರೆನ್ಸ್ ಇಲ್ಲಿ 20 ಕಡಿಮೆ ಆದರೆ ಅಲ್ಲಿ 20 ಜಾಸ್ತಿ ಆಗ್ತಾರೆ. ಅವಾಗ ಡಿಫ್ರೆನ್ಸ್ 40 ಆಗುತ್ತೆ. 40 ಬರ್ಕೊಂಡು ಅವಾಗ ದ್ವಿಗುಣ ಅಂತ ಹೇಳಿದ್ರೆ ಅಂದರೆ ಇಂಟು 2 ಮಾಡ್ಕೋಬೇಕು ಇದಕ್ಕೆ. ಸೊ ಇಲ್ಲಿ ಸರಿ ಇದು 20 ಇದು 20 + 40 × 2 80 ಆಗುತ್ತೆ. ಇವೆರಡನ್ನು ಕೂಡಿದಾಗ 100 ಜನ ಸ್ಟೂಡೆಂಟ್ಸು ಎ ಕ್ಲಾಸ್ ರೂಮಲ್ಲಿದ್ದರು. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ? ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಪೊಲೀಸು ಮತ್ತು ಸಿವಿಲಿಯನ್ಸು 3:11 ರೇಷು ಪ್ರಕಾರ ಇದ್ದಾರೆ. ಅಲ್ಲಿ 66 ಪೊಲೀಸರಿದ್ದರೆ ನಾಗರಿಕರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ 66 ಜನ ಪೊಲೀಸ್ ಇದ್ದಾರೆ. ಅಂದರೆ ನಾಗರಿಕರು ಸಿವಿಲಿಯನ್ಸ್ ಎಷ್ಟು ಜನ ಅಂತ ಕಂಡುಹಿಡಿಬೇಕು. ಸಿಟಿಸನ್ಸ್ ಎಷ್ಟು ಜನ ಅಂತ ನೋಡ್ರಿ. ರೇಷ 3ಕ್ಕೆ 66 ಜನ ಪೊಲೀಸರಾದರೆ ರೇಷ 11ಕ್ಕೆ ಎಷ್ಟು ಕಂಡುಹಿಡ್ಕೊಳ್ರಿ, ಸಿಟಿಸನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. 3 2 6 3 2 6 ಕ್ಯಾನ್ಸಲ್ ಆಗಿ 11 × 22 ಗುಣಾಕಾರ ಮಾಡ್ರಿ. 11 2 22 ದಶಕ 2 11 2 22 + 2 24 242 ಜನ ಸಿಟಿಸನ್ಸ್ ಇದ್ದಾರೆ. ಆಪ್ಷನ್ ಬಿ ಸರಿ ಉತ್ತರ. ರೇಷ 3ಕ್ಕೆ 66 ಆದರೆ ರೇಷ 11ಕ್ಕೆ 242 ಬರ್ತಾ ಇದೆ. ಆಪ್ಷನ್ ಸಿ ಸರಿ, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಿದೆ ಅಂದರೆ, ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ. ಸೊ ಇದು ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಒಂದು ಬ್ಯಾಕ್ಟೀರಿಯಾ ಅಥವಾ ಬ್ಯಾಟ್ರಿಯ ಕೋಶ ತುಂಬಲು ಎಷ್ಟು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಅಂತಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಈ ಸೆಂಟೆನ್ಸು.
ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎಂದು. ನೋಡಿರಿ, ಇದು ಫುಲ್ ತುಂಬಲಿಕ್ಕೆ 72 ನಿಮಿಷ ಬೇಕು. ಫುಲ್ ತುಂಬಲಿಕ್ಕೆ 72 ನಿಮಿಷ ಟೈಮ್ ಬೇಕು ಅಂದರೆ ಅರ್ಧದಷ್ಟು ತುಂಬಲಿಕ್ಕೆ, ಅರ್ಧ ಭಾಗದಷ್ಟು ತುಂಬಲಿಕ್ಕೆ ಎಷ್ಟು ನಿಮಿಷ ಬೇಕು? 71 ನಿಮಿಷ ಬೇಕಾಗುತ್ತೆ. ಭಾಳ ಜನ ಅರ್ಧದಷ್ಟು ತುಂಬಲಿಕ್ಕೆ 36 ನಿಮಿಷ ಬೇಕು, ಅದರ ಕಾಲು ಭಾಗದಷ್ಟು ತುಂಬಲಿಕ್ಕೆ 18 ನಿಮಿಷ ಬೇಕು ಅಂತ ಆಪ್ಷನ್ ಎ ಆಗಿ ಬಂದಿರೋ ಸುಮಾರು ಜನ ಇದ್ದಾರೆ. ಬಟ್ ಅದು ರಾಂಗ್ ಆನ್ಸರ್, ಆಪ್ಷನ್ ಎ ರಾಂಗ್ ಆನ್ಸರ್ ಆಗುತ್ತೆ. ಯಾಕಂದರೆ ಪ್ರತಿ ನಿಮಿಷಕ್ಕೆ ಡಬಲ್ ಆಗುತ್ತೆ ಅಂದರೆ ನೋಡ್ರಿ, ಅರ್ಧ ತುಂಬಲಿಕ್ಕೆ 71 ನಿಮಿಷ ತಗೊಂಡಿದೆ ಅಂದರೆ ಇನ್ನು 1 ನಿಮಿಷಕ್ಕೆ ಇದು ಎಷ್ಟಿರುತ್ತೋ ಅಷ್ಟು ಡಬಲ್ ಆಗುತ್ತೆ, ದ್ವಿಗುಣ ಆಗುತ್ತೆ. ಅಂದರೆ ಫುಲ್ ತುಂಬಲಿಕ್ಕೆ 72 ನಿಮಿಷ ಬೇಕು. ಅರ್ಧ ತುಂಬಲಿಕ್ಕೆ 71 ನಿಮಿಷ ಆಗಿದೆ ಅಂದರೆ ನೆಕ್ಸ್ಟ್ 1 ನಿಮಿಷಕ್ಕೆ ಮತ್ತೆ ಅರ್ಧ ಇದು ಎಷ್ಟಿರುತ್ತೆ ಅಷ್ಟೇ ತುಂಬುತ್ತೆ, ಫುಲ್ ತುಂಬುತ್ತೆ 72 ನಿಮಿಷಕ್ಕೆ. ಅರ್ಧ ತುಂಬಲಿಕ್ಕೆ 71 ನಿಮಿಷ ಬೇಕಂದರೆ ಕಾಲು ಭಾಗದಷ್ಟು ತುಂಬಲಿಕ್ಕೆ ಎಷ್ಟು ನಿಮಿಷ ಬೇಕಂದರೆ 70 ನಿಮಿಷ ಬೇಕು. ಯಾಕಂದರೆ ಕಾಲು ಭಾಗ ತುಂಬಲಿಕ್ಕೆ 70 ನಿಮಿಷ ತಗೊಂಡಿದೆ ಅಂದರೆ ಇನ್ನು 1 ನಿಮಿಷಕ್ಕೆ ಇಲ್ಲೆಷ್ಟಿರುತ್ತೋ ಅಷ್ಟೇ ಮತ್ತೆ 1 ನಿಮಿಷಕ್ಕೆ ತುಂಬುತ್ತೆ. ಆವಾಗ ಅರ್ಧ ತುಂಬ್ದಂಗೆ ಆಗುತ್ತೆ, 71 ನಿಮಿಷ ಆಗುತ್ತೆ. ಹಾಗಾದರೆ ಆ ಟ್ಯಾಂಕ್ ಕಾಲು ಭಾಗಷ್ಟು ತುಂಬಲಿಕ್ಕೆ 70 ನಿಮಿಷ ಬೇಕಾಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಕ್ವಶನ್ನು. ಯಾಕಂದರೆ ಇಲ್ಲಿ ಒಂದು ಜನರಲ್ ನಾಲೆಡ್ಜ್ ಗೊತ್ತಿರ್ಬೇಕು ನಿಮಗೆ. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ನಾನು 4 ದಿಕ್ಕುಗಳ ಚಿತ್ರ ಬರಿತಾ ಇದ್ದೀನಿ. 4 ದಿಕ್ಕಿರ ಚಿತ್ರ ಬರ್ಕೊಂಡು ಮೇಲ್ ಬರೋದು ಉತ್ತರ ದಿಕ್ಕು, ಕೆಳಗಡೆ ಬರೋದು ದಕ್ಷಿಣ ದಿಕ್ಕು, ರೈಟ್ ಸೈಡಿಗೆ ಬರೋದು ಪೂರ್ವ ದಿಕ್ಕು, ಲೆಫ್ಟ್ ಸೈಡಿಗೆ ಬರೋದು ಪಶ್ಚಿಮ ದಿಕ್ಕು ಬರ್ಕೊಂಡು ಇವಾಗ ಲೆಫ್ಟ್ ರೈಟ್ ಕಾಂಬಿನೇಷನ್ನ ಪ್ರತಿ ದಿಕ್ಕತ್ರ ಬರ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಆಗಲ್ಲ. ಇಲ್ಲಿ ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಹೋಗ್ತಾನೆ ಅಂದರೆ ಇದು ಮಧ್ಯದ ಬಿಂದುನ ಕಲಬುರಗಿ. ಕಲಬುರಗಿಯಿಂದ ಹೈದರಾಬಾದ್ ಯಾವ ದಿಕ್ಕಿನ ಕಡೆಗಿದೆ ನಮ್ಮ ಇಂಡಿಯನ್ ಮ್ಯಾಪಲ್ಲಿ ಅಂದರೆ ಕಲಬುರಗಿಯಿಂದ ಹೈದರಾಬಾದ್ ಪೂರ್ವ ದಿಕ್ಕಿಗಿದೆ. ಕಲಬುರಗಿಯಿಂದ ಹೈದರಾಬಾದ್ ಪೂರ್ವ ದಿಕ್ಕಿಗಿದೆ. ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ ಅಂದರೆ ಪೂರ್ವ ದಿಕ್ಕಿನ ಕಡೆಗೆ ಅವನು 15 ಕಿಲೋಮೀಟ್ರ್ ದೂರ ಹೋಗ್ತಾನೆ. 15 ಕಿಲೋಮೀಟ್ರ್ ದೂರ ಹೋಗಿ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ, ಇಲ್ಲಿಂದ ಎಡ ಆದರೆ ಲೆಫ್ಟ್ ಮೇಲ್ಗಡೆ ಹೋಗಿ 10 ಕಿಲೋಮೀಟ್ರ್ ದೂರ ಹೋಗ್ತಾನೆ ಅಂತ ಕೊಟ್ಟಿದ್ದಾನೆ. 10 ಕಿಲೋಮೀಟ್ರ್ 10 ಬರೀತಾ ಇದ್ದಾನೆ. ನಂತರ ಅವನು ಬಲಕ್ಕೆ ತಿರುಗಿ, ನೋಡ್ರಿ ಇಲ್ಲಿಂದ ಬಲ ಅಂದರೆ ರೈಟ್ ಸೈಡ್ ಈ ಕಡೆ ಆಗುತ್ತೆ, 6 ಈ ಕಡೆ ಇದೆಯಲ್ಲ, ರೈಟ್ ಸೈಡ್ ಬಲಕ್ಕೆ ತಿರುಗಿ 5 ಕಿಲೋಮೀಟ್ರ್ ಓಡುತ್ತಾನೆ. ಬಲಕ್ಕೆ ತಿರುಗಿ 5 ಕಿಲೋಮೀಟ್ರ್ ಓಡುತ್ತಾನೆ ಅಂತ ಇದೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂದರೆ ಇದು ಆರೋ ಮಾರ್ಕ್ ಯಾವ ದಿಕ್ಕಿನ ಕಡೆಗಿದೆ ಅಂದರೆ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ ಅಂತ ಅರ್ಥ. ಇದಕ್ಕೆ ಆನ್ಸರು ಈಸ್ಟ್ ಡೈರೆಕ್ಷನ್, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇದೊಂದು ಸ್ವಲ್ಪ ಇದಿಷ್ಟು ಕ್ವಶನ್ಸಲ್ಲಿ ಸ್ವಲ್ಪ ಟೈಮ್ ಕಿಲ್ ಮಾಡೋ ಪ್ರಶ್ನೆ ಇದ್ದು, ಇದು ಕಾಂಬಿನೇಷನ್ ಅಂತ ಕರಿತೀವಿ. ಪರ್ಮಿಟೇಷನ್ ಕಾಂಬಿನೇಷನ್ ಪಾಠ ಓದಿದಿರಲ್ಲ, ಅದರಲ್ಲಿ ಕಾಂಬಿನೇಷನ್ ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. 7 ಪುರುಷರು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಪುರುಷರ ಸಂಖ್ಯೆ 7 ಜನ ಇದ್ದಾರೆ, ಮಹಿಳೆಯರ ಸಂಖ್ಯೆ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. 7 ಜನ ಪುರುಷ 6 ಜನ ಮಹಿಳೆಯರಲ್ಲಿ ನಾವು 5 ಜನನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡೋ 5 ಜನದಲ್ಲಿ ಕನಿಷ್ಠ 3 ಪುರುಷರು ಇರಲೇಬೇಕು ಅಂತಿದೆ. ಕನಿಷ್ಠ ಅಂತ ಪದ ಇದೆ, ಅಟ್ಲೀಸ್ಟ್ ಅಂತ ಇಂಗ್ಲೀಷಲ್ಲಿದೆ. ಕನಿಷ್ಠ 3 ಅಂತ ಕೊಟ್ಟಾಗ ನಾವು 3 ಅಥವಾ 3ಕ್ಕಿಂತ ಹೆಚ್ಚು ಪುರುಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. 3 ಅಥವಾ 3ಕ್ಕಿಂತ ಹೆಚ್ಚು ಕನಿಷ್ಠ ಪದ ಇದೆ ಅಂದರೆ ಅಟ್ಲೀಸ್ಟ್ 3 ಅಂದರೆ 3 ಆರ್ ಮೋರ್ ದೆನ್ 3 ಅಂತ ಅರ್ಥ, ಮೀನಿಂಗು. ಹಾಗಾಗಿ ಫಸ್ಟು ನಾನು 7 ಜನ ಪುರುಷರಲ್ಲಿ 3 ಅಂತ ಇದೆಯಲ್ಲ, 3 ಪುರುಷನ್ನ ಮೊದಲು ಆಯ್ಕೆ ಮಾಡ್ಕೊತೀನಿ. ಆಯ್ಕೆ ಅಂದರೆ ಅದು ವಿಕಲ್ಪ ಅಂತ ಸಿ ಬರಿಬೇಕು, ಕಾಂಬಿನೇಷನ್ ಅಂತ ಕರಿತೀವಿ. 7 ಜನ ಪುರುಷರಲ್ಲಿ 3 ಜನನ ಆಯ್ಕೆ ಮಾಡ್ಕೊಂಡೆ ಅಂದರೆ ಇನ್ನು 6 ಜನ ಮಹಿಳೆಯರಲ್ಲಿ 2 ಜನ ಮಹಿಳೆಯರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ 5 ಜನ ಟೀಮ್ ಆಗ್ಬೇಕಂದ್ರೆ 3 ಪುರುಷರು 2 ಮಹಿಳೆಯರು ಸೇರಿ 5 ಜನ ಟೀಮ್ ಆಗುತ್ತೆ. ಅಥವಾ 3ಕ್ಕಿಂತ ಹೆಚ್ಚು ಪುರುಷರು ಅಂದರೆ 3 ಬದಲಾಗಿ ಒಂದು ವೇಳೆ ನಾನು 4 ಜನ ಪುರುಷನ ಆಯ್ಕೆ ಮಾಡ್ಕೊಂಡೆ ಅಂದರೆ ಇನ್ನು 6 ಜನ ಮಹಿಳೆಯರಲ್ಲಿ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. 4 ಪುರುಷರು 1 ಮಹಿಳೆ ಅಂದರೆ ಟೋಟಲ್ 5 ಜನ ಆಗ್ತಾರೆ.
ಸೊ 3ಕ್ಕಿಂತ ಹೆಚ್ಚು ಅಂದರೆ ಇನ್ನೂ ಹೆಚ್ಚು ಅಂದರೆ ಎಷ್ಟು ಬರಿಬೋದು, 7 ಜನದಲ್ಲಿ 5 ಜನನೇ ಪುರುಷರು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇನ್ನು 6 ಜನದಲ್ಲಿ ಯಾರಲ್ಲೂ ಮಹಿಳೆನೂ ಸೆಲೆಕ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ 5 ಜನ ಟೀಮು ಪುರುಷರದೇ ಆಗಿಬಿಟ್ಟಿದೆ. ಇದಕ್ಕಿಂತ ಹೆಚ್ಚು ಬರೆಯೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಮ್ಯಾಕ್ಸಿಮಮ್ ಟೀಮ್ ಇರೋದು 5 ಜನದ್ದು, 6 ಜನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇದೇ ಲಾಸ್ಟು. ಇವೆಲ್ಲವೂ ವ್ಯಾಲ್ಯೂಸ್ನ ಕಂಡುಹಿಡಿದು ಕೂಡಿದರೆ ಫೈನಲ್ ಆನ್ಸರ್ ಸಿಗುತ್ತೆ. 7C3 ನೋಡಿರಿ, ಒಂದು ಹೇಳ್ಕೊಡ್ತೀನಿ. 7C3 ಅಂದರೆ 7ಇಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ 3 ಸಂಖ್ಯೆ ಬರಿಬೇಕು. ಇಲ್ಲಿ 3 ಇರೋದ್ರಿಂದ ಇಳಿಕೆ ಕ್ರಮದಲ್ಲಿ 1, 2, 3 ಸಂಖ್ಯೆ ಬರ್ಕೊಂಡು ಕೆಳಗಡೆ 3 ಇದೆ ಅಂದರೆ 3 × 2 × 1 ಬರಿಬೇಕು. 3 2 6, ಈ 6 ಕ್ಯಾನ್ಸಲ್, 7 × 5 35 ಬರುತ್ತೆ. 7C3 ವ್ಯಾಲ್ಯೂ 35. 6C2 ವ್ಯಾಲ್ಯೂ ಇದೇ ಮೆಥಡಲ್ಲಿ ಕಂಡಿಡ್ರಿ. 6C2 ಬೆಲೆ ಕಂಡಿಡ್ರಿ. ಎಷ್ಟು ಬರುತ್ತೆ ಅಂದರೆ ಎಷ್ಟು ಬರುತ್ತೆ ಅಂದರೆ 15 ಬರುತ್ತೆ, 15 ಬರುತ್ತೆ. 7C4 ವ್ಯಾಲ್ಯೂ ಇದೇ ಮೆಥಡಲ್ಲಿ ಕಂಡಿಡ್ಕೊಳ್ರಿ, ಅದು 35 ಬರುತ್ತೆ. 6C1 ಬೆಲೆ 6 ಬರುತ್ತೆ, 6 ಬರುತ್ತೆ. 7C5 ವ್ಯಾಲ್ಯೂ ಇದೇ ಥರ ಕಂಡಿಡಿರಿ. ಎಷ್ಟು ಬರುತ್ತೆ, 21 ಬರುತ್ತೆ. 6C0 ಅಲ್ಲಿ 0 ಇತ್ತಂದ್ರೆ ಮೇಲೆ ಯಾವುದೇ ಸಂಖ್ಯೆ ಇದ್ದರೆ ವ್ಯಾಲ್ಯೂ 1 ಬರುತ್ತೆ. ನೋಡಿರಿ, 7C5 ಅಂದರೆ 7ಇಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ ನೀವು 5 ಸಂಖ್ಯೆ ಬರ್ಕೊಂಡು ಕೆಳಗಡೆ 5 ಇದೆ ಅಂದರೆ 5ರಿಂದ ಅಪ್ ಟು ನೀವು 1ರವರೆಗೂ ಬರೀಬೇಕು. 5 × 4 × 3 × 1. ಸೊ 3 3 ಕ್ಯಾನ್ಸಲು, 4 4 ಕ್ಯಾನ್ಸಲು, 2 1 2 3 6 ಕ್ಯಾನ್ಸಲು, 5 5 ಕ್ಯಾನ್ಸಲು, 7 3 21 ಬರುತ್ತೆ. ಹಾಗಾಗಿ ಇಲ್ಲಿ 21 ಬರ್ದೇನೆ. ಇವೆರಡು ಗುಣಾಕಾರ ಮಾಡಿರಿ. 15 75 ಕ್ಯಾರಿ 7. ಸೊ ನೆಕ್ಸ್ಟ್ 15 3 45 + 7 52, 525 ಆಗುತ್ತೆ. 35 × 6 ಗುಣಾಕಾರ ಮಾಡಿರಿ. ಎಷ್ಟು ಬರುತ್ತೆ ಅಂದರೆ 210 ಬರುತ್ತೆ. 21 × 1 ಗುಣಾಕಾರ ಮಾಡಿರಿ, 21 ಬರುತ್ತೆ. ಇವೆಲ್ಲ ಕೂಡ್ರಿ 6, 2 + 1 3 + 2 5 ಬರುತ್ತೆ. 5 + 2 7 ಬರುತ್ತೆ. 756 ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ನಲ್ಲಿದೆ ನೋಡಿರಿ, 756 ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಇದೊಂದು ಕ್ವಶನ್ ಬಿಟ್ಟು ಒಂದು ಸ್ವಲ್ಪ ಲೆಂತಿ ಇದೆ. ಉಳಿದವೆಲ್ಲ ಕ್ವಶನ್ಸ್ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇವು PC ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳು. ಸೊ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಯಾರೆಲ್ಲ ಈ ಬೀಟ್ ಫಾರೆಸ್ಟರ್ಗೆ ಅಪ್ಲಿಕೇಶನ್ ಹಾಕಿದಾರೋ ಅವರೆಲ್ಲರಿಗೂ ಈ ವಿಚಾರನ ಶೇರ್ ಮಾಡ್ತಾ ಬನ್ನಿ. ಬೀಟ್ ಫಾರೆಸ್ಟರ್ಗೆ ಅಂತಲೇ ಮ್ಯಾಥ್ಸ್ನೇ ಸ್ಪೆಷಲ್ ಕೋರ್ಸು ಆಫ್ಲೈನಲ್ಲೂ ನಡೆದೋತು ಒಂದು ಬ್ಯಾಚ್, ಈಗ ಆನ್ಲೈನಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದ್ರ ಉಪಯೋಗನ ಪಡಿತಾ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.